ಶಿಥಿಲಾವಸ್ಥೆಯಲ್ಲಿರುವಂತಹ ಶಾಲೆಗೆ ಮರುಜೀವದ ಭರವಸೆಯನ್ನ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಶಿಥಿಲಾವಸ್ಥೆಯಲ್ಲಿದ್ದಂತಹ ಕೋಲಾರದ ಗಾಂಧಿನಗರ ಶಾಲೆ ಬೀಳುವಂತಹ ಹಂತಕ್ಕೆ ತಲುಪಿತು. ಗಾಂಧಿನಗರ ಸರ್ಕಾರಿ ಶಾಲೆ, ಈ ಸರ್ಕಾರಿ ಶಾಲೆ ಅವ್ಯವಸ್ಥೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಸಹಾಯಕ್ಕೆ ಬಂದಿದ್ದಾರೆ ದಾನಿಗಳು. ಇದು ರಿಪಬ್ಲಿಕ್ ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಶಿಥಿಲ ವ್ಯವಸ್ಥೆಯಲ್ಲಿದ್ದಂತಹ ಸರ್ಕಾರಿ ಶಾಲೆ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ನಂತರ ಇವತ್ತು ಏನು ಇಲ್ಲಿದ್ದಂತಹ ಶಿಥಿಲ ವ್ಯವಸ್ಥೆಯಲ್ಲಿರುವಂತಹ ಕಟ್ಟಡವನ್ನು ತೆರವುಗೊಳಿಸ್ತಾ ಇರುವಂತದ್ದು. ನೀವು ದೃಶ್ಯ ನೋಡಿದ್ರೆ ಇದು ಕೋಲಾರ ಏನು ಅಟ್ಯಾಚ್ ಆಗಿರುವಂತಹ ಏನು ಗಾಂಧಿನಗರ ಬಡಾವಣೆಯಲ್ಲಿರುವಂತಹ ಸರ್ಕಾರಿ ಶಾಲೆಯ ಕಟ್ಟಡವನ್ನು ಇವತ್ತು ತೆರವು ಮಾಡ್ತಾ ಇರುವಂತದ್ದು. ಅಂತ ಹೇಳಿದ್ರೆ ಕಳೆದ 7-8 ತಿಂಗಳ ಹಿಂದೆ ಏನು ಈ ಶಾಲೆಯ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಕೆಲವು ದಾನಿಗಳು ಸಹ ಮುಂದೆ ಬಂದಿರುವ ಕಾರಣ ಇವತ್ತು ಏನು ಶಿಥಿಲ ವ್ಯವಸ್ಥೆಯಲ್ಲಿದ್ದಂತಹ ಕಟ್ಟಡಗಳನ್ನು ತೆರವುಗೊಳಿಸುವ ಮುಖಾಂತರ ಇಲ್ಲಿ ನೂತನವಾದಂತಹ ಕಟ್ಟಡವನ್ನು ಏನು ಕಟ್ಟುವುದಕ್ಕೆ ಮುಂದಾಗಿರುವಂತದ್ದು. ಇದು ರಿಪಬ್ಲಿಕ್ ಕನ್ನಡದ ಏನು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು 1972ರಲ್ಲಿ ಕಟ್ಟಿದಂತಹ ಶಾಲೆ ಸಾಕಷ್ಟು ಶಿಥಿಲ ವ್ಯವಸ್ಥೆಯಲ್ಲಿತ್ತು. ನೂರಾರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನದಲ್ಲಿದ್ರು. ಆದರೆ ಕಾಲಕ್ರಮೇಣ ಏನು ಕಟ್ಟಡ ಶಿಥಿಲ ವ್ಯವಸ್ಥೆಗೆ ತಲುಪುತ್ತಿದ್ದಂತೆ ಮಕ್ಕಳು ಸಹ ಡ್ರಾಪ್ ಔಟ್ ಆದ್ರು. ಈ ಬಗ್ಗೆ ವಿಚಾರ ತಿಳಿದಂತಹ ರಿಪಬ್ಲಿಕ್ ಕನ್ನಡ ಏನು ಸ್ಥಳಕ್ಕೆ ಆಗಮಿಸಿ ಏನು ಈ ಸುದ್ದಿಯನ್ನು ಬಿತ್ತರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಇಲ್ಲಿದ್ದಂತಹ ಕಟ್ಟಡವನ್ನು ತೆರವುಗೊಳಿಸುವ ಜೊತೆಗೆ ಏನು ನೂತನ ಕಟ್ಟಡವನ್ನು ಕಟ್ಟಡ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇವಾಗ ಹಲವಾರು ದಾನಿಗಳು ಕಂಪನಿಗಳು ಸಹ ಇವತ್ತು ಶಾಲೆ ನಾವು ಕಟ್ಕೊಡ್ತೀವಿ ಎಂಬ ಏನು ಮಾತನ್ನು ಹೇಳ್ತಾ ಇರುವಂತದ್ದು. ಇಲ್ಲಿ ಸುಮಾರು 1ರಿಂದ 7ನೇ ತರಗತಿಯವರೆಗೂ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಸುಮಾರು 60ರಿಂದ 70 ಮಕ್ಕಳು ಇಲ್ಲಿ ಬಡ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದ ಕಾರಣ ಏನು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಏನು ಅವ್ಯವಸ್ಥೆ ಮತ್ತು ಶಿಥಿಲ ವ್ಯವಸ್ಥೆಯ ಬಗ್ಗೆ ಏನು ವರದಿ ಮಾಡಿತ್ತು. ವರದಿ ಬಿತ್ತರಗೊಟ್ಟಂತೆ ಇವತ್ತು ಸಾಕಷ್ಟು ಮಂದಿ ಏನು ಇವತ್ತು ಮುಂದೆ ಬಂದಿರುವಂತದ್ದು. ಮತ್ತೆ ಏನು ಶಾಲೆ ಕಟ್ಟಡವನ್ನು ಕಟ್ಟಿಕೊಡೋದಕ್ಕೆ ಮುಂದಾಗಿ ನೋಡಬಹುದು. ಇಲ್ಲಿ ಸುಮಾರು 7ರಿಂದ 8 ಕೊಠಡಿಗಳಿತ್ತು. ಅವೆಲ್ಲವೂ ಸಹ ಬೀಳುವಂತಹ ಸ್ಥಿತಿಯಲ್ಲಿತ್ತು. ಈ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಏನು ವರದಿ ಪ್ರಸಾರ ಮಾಡಿತ್ತು. ವರದಿಯನ್ನು ನೋಡಿದಂತಹ ಸಾಕಷ್ಟು ದಾನಿಗಳು ಇವತ್ತು ಮುಂದೆ ಬಂದು ಮಕ್ಕಳಿಗಾಗಿ ಮತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಏನು ಬಂದಿರುವಂತದ್ದು. ಬೆಳಗ್ಗೆಯಿಂದ ಸಹ ಜೆಸಿಬಿ ಮುಖಾಂತರ ಒಂದ್ ಕಡೆ ಡೆಮಾಲಿಷ್ ನಡೀತಾ ಇದೆ. ಮತ್ತೆ ಅದೇ ರೀತಿಯ ಇಲ್ಲಿ ಇದ್ದಂತಹ ವಸ್ತುಗಳನ್ನು ಸಹ ತೆರವುಗೊಳಿಸುವ ಕೆಲಸಕ್ಕೆ ಮುಂದಾಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ರಿಪಬ್ಲಿಕ್ ಕನ್ನಡದ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ, ಯಾಕಂದ್ರೆ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬರ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿನ ಅವ್ಯವಸ್ಥೆ ಆಗಬಹುದು ಮತ್ತು ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದಂತಹ ಕಟ್ಟಡದ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಯಾವತ್ತು ವರದಿ ಮಾಡಿತೋ ಈ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ದಾನಿಗಳು ಮುಂದೆ ಬಂದು ಇವತ್ತು ಶಾಲೆಯನ್ನು ಕಟ್ಟಿಕೊಡಲು ಮುಂದೆ ಬಂದಿರುವಂತದ್ದು ನಿಜವಾಗ್ಲೂ ಒಂದು ರೀತಿಯ ಏನು ಹೆಮ್ಮೆಯ ಸಂಗತಿ ಅಂತ ಹೇಳಬಹುದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಶಿಥಿಲಾವಸ್ಥೆಯಲ್ಲಿರುವಂತಹ ಶಾಲೆಗೆ ಮರುಜೀವದ ಭರವಸೆಯನ್ನ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಶಿಥಿಲಾವಸ್ಥೆಯಲ್ಲಿದ್ದಂತಹ ಕೋಲಾರದ ಗಾಂಧಿನಗರ ಶಾಲೆ ಬೀಳುವಂತಹ ಹಂತಕ್ಕೆ ತಲುಪಿತು. ಗಾಂಧಿನಗರ ಸರ್ಕಾರಿ ಶಾಲೆ, ಈ ಸರ್ಕಾರಿ ಶಾಲೆ ಅವ್ಯವಸ್ಥೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಸಹಾಯಕ್ಕೆ ಬಂದಿದ್ದಾರೆ ದಾನಿಗಳು. ಇದು ರಿಪಬ್ಲಿಕ್ ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಶಿಥಿಲ ವ್ಯವಸ್ಥೆಯಲ್ಲಿದ್ದಂತಹ ಸರ್ಕಾರಿ ಶಾಲೆ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ನಂತರ ಇವತ್ತು ಏನು ಇಲ್ಲಿದ್ದಂತಹ ಶಿಥಿಲ ವ್ಯವಸ್ಥೆಯಲ್ಲಿರುವಂತಹ ಕಟ್ಟಡವನ್ನು ತೆರವುಗೊಳಿಸ್ತಾ ಇರುವಂತದ್ದು. ನೀವು ದೃಶ್ಯ ನೋಡಿದ್ರೆ ಇದು ಕೋಲಾರ ಏನು ಅಟ್ಯಾಚ್ ಆಗಿರುವಂತಹ ಏನು ಗಾಂಧಿನಗರ ಬಡಾವಣೆಯಲ್ಲಿರುವಂತಹ ಸರ್ಕಾರಿ ಶಾಲೆಯ ಕಟ್ಟಡವನ್ನು ಇವತ್ತು ತೆರವು ಮಾಡ್ತಾ ಇರುವಂತದ್ದು. ಅಂತ ಹೇಳಿದ್ರೆ ಕಳೆದ 7-8 ತಿಂಗಳ ಹಿಂದೆ ಏನು ಈ ಶಾಲೆಯ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಕೆಲವು ದಾನಿಗಳು ಸಹ ಮುಂದೆ ಬಂದಿರುವ ಕಾರಣ ಇವತ್ತು ಏನು ಶಿಥಿಲ ವ್ಯವಸ್ಥೆಯಲ್ಲಿದ್ದಂತಹ ಕಟ್ಟಡಗಳನ್ನು ತೆರವುಗೊಳಿಸುವ ಮುಖಾಂತರ ಇಲ್ಲಿ ನೂತನವಾದಂತಹ ಕಟ್ಟಡವನ್ನು ಏನು ಕಟ್ಟುವುದಕ್ಕೆ ಮುಂದಾಗಿರುವಂತದ್ದು. ಇದು ರಿಪಬ್ಲಿಕ್ ಕನ್ನಡದ ಏನು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು 1972ರಲ್ಲಿ ಕಟ್ಟಿದಂತಹ ಶಾಲೆ ಸಾಕಷ್ಟು ಶಿಥಿಲ ವ್ಯವಸ್ಥೆಯಲ್ಲಿತ್ತು. ನೂರಾರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನದಲ್ಲಿದ್ರು. ಆದರೆ ಕಾಲಕ್ರಮೇಣ
ಏನು ಕಟ್ಟಡ ಶಿಥಿಲ ವ್ಯವಸ್ಥೆಗೆ ತಲುಪುತ್ತಿದ್ದಂತೆ ಮಕ್ಕಳು ಸಹ ಡ್ರಾಪ್ ಔಟ್ ಆದ್ರು. ಈ ಬಗ್ಗೆ ವಿಚಾರ ತಿಳಿದಂತಹ ರಿಪಬ್ಲಿಕ್ ಕನ್ನಡ ಏನು ಸ್ಥಳಕ್ಕೆ ಆಗಮಿಸಿ ಏನು ಈ ಸುದ್ದಿಯನ್ನು ಬಿತ್ತರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಇಲ್ಲಿದ್ದಂತಹ ಕಟ್ಟಡವನ್ನು ತೆರವುಗೊಳಿಸುವ ಜೊತೆಗೆ ಏನು ನೂತನ ಕಟ್ಟಡವನ್ನು ಕಟ್ಟಡ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇವಾಗ ಹಲವಾರು ದಾನಿಗಳು ಕಂಪನಿಗಳು ಸಹ ಇವತ್ತು ಶಾಲೆ ನಾವು ಕಟ್ಕೊಡ್ತೀವಿ ಎಂಬ ಏನು ಮಾತನ್ನು ಹೇಳ್ತಾ ಇರುವಂತದ್ದು. ಇಲ್ಲಿ ಸುಮಾರು 1ರಿಂದ 7ನೇ ತರಗತಿಯವರೆಗೂ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಸುಮಾರು 60ರಿಂದ 70 ಮಕ್ಕಳು ಇಲ್ಲಿ ಬಡ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದ ಕಾರಣ ಏನು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಏನು ಅವ್ಯವಸ್ಥೆ ಮತ್ತು ಶಿಥಿಲ ವ್ಯವಸ್ಥೆಯ ಬಗ್ಗೆ ಏನು ವರದಿ ಮಾಡಿತ್ತು. ವರದಿ ಬಿತ್ತರಗೊಟ್ಟಂತೆ ಇವತ್ತು ಸಾಕಷ್ಟು ಮಂದಿ ಏನು ಇವತ್ತು ಮುಂದೆ ಬಂದಿರುವಂತದ್ದು. ಮತ್ತೆ ಏನು ಶಾಲೆ ಕಟ್ಟಡವನ್ನು ಕಟ್ಟಿಕೊಡೋದಕ್ಕೆ ಮುಂದಾಗಿ ನೋಡಬಹುದು. ಇಲ್ಲಿ ಸುಮಾರು 7ರಿಂದ 8 ಕೊಠಡಿಗಳಿತ್ತು. ಅವೆಲ್ಲವೂ ಸಹ ಬೀಳುವಂತಹ ಸ್ಥಿತಿಯಲ್ಲಿತ್ತು. ಈ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಏನು ವರದಿ ಪ್ರಸಾರ ಮಾಡಿತ್ತು. ವರದಿಯನ್ನು ನೋಡಿದಂತಹ ಸಾಕಷ್ಟು ದಾನಿಗಳು ಇವತ್ತು ಮುಂದೆ ಬಂದು ಮಕ್ಕಳಿಗಾಗಿ ಮತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಏನು ಬಂದಿರುವಂತದ್ದು. ಬೆಳಗ್ಗೆಯಿಂದ ಸಹ ಜೆಸಿಬಿ ಮುಖಾಂತರ ಒಂದ್ ಕಡೆ ಡೆಮಾಲಿಷ್ ನಡೀತಾ ಇದೆ. ಮತ್ತೆ ಅದೇ ರೀತಿಯ ಇಲ್ಲಿ ಇದ್ದಂತಹ ವಸ್ತುಗಳನ್ನು ಸಹ ತೆರವುಗೊಳಿಸುವ ಕೆಲಸಕ್ಕೆ ಮುಂದಾಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ರಿಪಬ್ಲಿಕ್ ಕನ್ನಡದ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ, ಯಾಕಂದ್ರೆ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬರ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿನ ಅವ್ಯವಸ್ಥೆ ಆಗಬಹುದು ಮತ್ತು ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದಂತಹ ಕಟ್ಟಡದ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಯಾವತ್ತು ವರದಿ ಮಾಡಿತೋ ಈ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ದಾನಿಗಳು ಮುಂದೆ ಬಂದು ಇವತ್ತು ಶಾಲೆಯನ್ನು ಕಟ್ಟಿಕೊಡಲು ಮುಂದೆ ಬಂದಿರುವಂತದ್ದು ನಿಜವಾಗ್ಲೂ ಒಂದು ರೀತಿಯ ಏನು ಹೆಮ್ಮೆಯ ಸಂಗತಿ ಅಂತ ಹೇಳಬಹುದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಶಿಥಿಲಾವಸ್ಥೆಯಲ್ಲಿರುವಂತಹ ಶಾಲೆಗೆ ಮರುಜೀವದ ಭರವಸೆಯನ್ನ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಶಿಥಿಲಾವಸ್ಥೆಯಲ್ಲಿದ್ದಂತಹ ಕೋಲಾರದ ಗಾಂಧಿನಗರ ಶಾಲೆ ಬೀಳುವಂತಹ ಹಂತಕ್ಕೆ ತಲುಪಿತು. ಗಾಂಧಿನಗರ ಸರ್ಕಾರಿ ಶಾಲೆ, ಈ ಸರ್ಕಾರಿ ಶಾಲೆ ಅವ್ಯವಸ್ಥೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಇನ್ನು ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಸಹಾಯಕ್ಕೆ ಬಂದಿದ್ದಾರೆ ದಾನಿಗಳು. ಇದು ರಿಪಬ್ಲಿಕ್ ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಶಿಥಿಲ ವ್ಯವಸ್ಥೆಯಲ್ಲಿದ್ದಂತಹ ಸರ್ಕಾರಿ ಶಾಲೆ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ನಂತರ ಇವತ್ತು ಏನು ಇಲ್ಲಿದ್ದಂತಹ ಶಿಥಿಲ ವ್ಯವಸ್ಥೆಯಲ್ಲಿರುವಂತಹ ಕಟ್ಟಡವನ್ನು ತೆರವುಗೊಳಿಸ್ತಾ ಇರುವಂತದ್ದು. ನೀವು ದೃಶ್ಯ ನೋಡಿದ್ರೆ ಇದು ಕೋಲಾರ ಏನು ಅಟ್ಯಾಚ್ ಆಗಿರುವಂತಹ ಏನು ಗಾಂಧಿನಗರ ಬಡಾವಣೆಯಲ್ಲಿರುವಂತಹ ಸರ್ಕಾರಿ ಶಾಲೆಯ ಕಟ್ಟಡವನ್ನು ಇವತ್ತು ತೆರವು ಮಾಡ್ತಾ ಇರುವಂತದ್ದು. ಅಂತ ಹೇಳಿದ್ರೆ ಕಳೆದ 7-8 ತಿಂಗಳ ಹಿಂದೆ ಏನು ಈ ಶಾಲೆಯ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಕೆಲವು ದಾನಿಗಳು ಸಹ ಮುಂದೆ ಬಂದಿರುವ ಕಾರಣ ಇವತ್ತು ಏನು ಶಿಥಿಲ ವ್ಯವಸ್ಥೆಯಲ್ಲಿದ್ದಂತಹ ಕಟ್ಟಡಗಳನ್ನು ತೆರವುಗೊಳಿಸುವ ಮುಖಾಂತರ ಇಲ್ಲಿ ನೂತನವಾದಂತಹ ಕಟ್ಟಡವನ್ನು ಏನು ಕಟ್ಟುವುದಕ್ಕೆ ಮುಂದಾಗಿರುವಂತದ್ದು. ಇದು ರಿಪಬ್ಲಿಕ್ ಕನ್ನಡದ ಏನು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು 1972ರಲ್ಲಿ ಕಟ್ಟಿದಂತಹ ಶಾಲೆ ಸಾಕಷ್ಟು ಶಿಥಿಲ ವ್ಯವಸ್ಥೆಯಲ್ಲಿತ್ತು. ನೂರಾರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನದಲ್ಲಿದ್ರು. ಆದರೆ ಕಾಲಕ್ರಮೇಣ ಏನು ಕಟ್ಟಡ ಶಿಥಿಲ ವ್ಯವಸ್ಥೆಗೆ ತಲುಪುತ್ತಿದ್ದಂತೆ ಮಕ್ಕಳು ಸಹ ಡ್ರಾಪ್ ಔಟ್ ಆದ್ರು. ಈ ಬಗ್ಗೆ ವಿಚಾರ ತಿಳಿದಂತಹ ರಿಪಬ್ಲಿಕ್ ಕನ್ನಡ ಏನು ಸ್ಥಳಕ್ಕೆ ಆಗಮಿಸಿ ಏನು ಈ ಸುದ್ದಿಯನ್ನು ಬಿತ್ತರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಇಲ್ಲಿದ್ದಂತಹ ಕಟ್ಟಡವನ್ನು ತೆರವುಗೊಳಿಸುವ ಜೊತೆಗೆ ಏನು ನೂತನ ಕಟ್ಟಡವನ್ನು ಕಟ್ಟಡ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇವಾಗ ಹಲವಾರು ದಾನಿಗಳು ಕಂಪನಿಗಳು ಸಹ ಇವತ್ತು ಶಾಲೆ ನಾವು ಕಟ್ಕೊಡ್ತೀವಿ ಎಂಬ ಏನು ಮಾತನ್ನು ಹೇಳ್ತಾ ಇರುವಂತದ್ದು. ಇಲ್ಲಿ ಸುಮಾರು 1ರಿಂದ 7ನೇ ತರಗತಿಯವರೆಗೂ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಸುಮಾರು 60ರಿಂದ 70 ಮಕ್ಕಳು ಇಲ್ಲಿ ಬಡ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದ ಕಾರಣ ಏನು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಏನು ಅವ್ಯವಸ್ಥೆ ಮತ್ತು ಶಿಥಿಲ ವ್ಯವಸ್ಥೆಯ ಬಗ್ಗೆ ಏನು ವರದಿ ಮಾಡಿತ್ತು. ವರದಿ ಬಿತ್ತರಗೊಟ್ಟಂತೆ ಇವತ್ತು ಸಾಕಷ್ಟು ಮಂದಿ ಏನು ಇವತ್ತು ಮುಂದೆ ಬಂದಿರುವಂತದ್ದು. ಮತ್ತೆ ಏನು ಶಾಲೆ ಕಟ್ಟಡವನ್ನು ಕಟ್ಟಿಕೊಡೋದಕ್ಕೆ ಮುಂದಾಗಿ ನೋಡಬಹುದು. ಇಲ್ಲಿ ಸುಮಾರು 7ರಿಂದ 8 ಕೊಠಡಿಗಳಿತ್ತು. ಅವೆಲ್ಲವೂ ಸಹ ಬೀಳುವಂತಹ ಸ್ಥಿತಿಯಲ್ಲಿತ್ತು. ಈ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಏನು ವರದಿ ಪ್ರಸಾರ ಮಾಡಿತ್ತು. ವರದಿಯನ್ನು ನೋಡಿದಂತಹ ಸಾಕಷ್ಟು ದಾನಿಗಳು ಇವತ್ತು ಮುಂದೆ ಬಂದು ಮಕ್ಕಳಿಗಾಗಿ ಮತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಏನು ಬಂದಿರುವಂತದ್ದು. ಬೆಳಗ್ಗೆಯಿಂದ ಸಹ ಜೆಸಿಬಿ ಮುಖಾಂತರ ಒಂದ್ ಕಡೆ ಡೆಮಾಲಿಷ್ ನಡೀತಾ ಇದೆ. ಮತ್ತೆ ಅದೇ ರೀತಿಯ ಇಲ್ಲಿ ಇದ್ದಂತಹ ವಸ್ತುಗಳನ್ನು ಸಹ ತೆರವುಗೊಳಿಸುವ ಕೆಲಸಕ್ಕೆ ಮುಂದಾಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ರಿಪಬ್ಲಿಕ್ ಕನ್ನಡದ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ, ಯಾಕಂದ್ರೆ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬರ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿನ ಅವ್ಯವಸ್ಥೆ ಆಗಬಹುದು ಮತ್ತು ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದಂತಹ ಕಟ್ಟಡದ ಬಗ್ಗೆ
ಏನ್ ರಿಪಬ್ಲಿಕ್ ಕನ್ನಡ ಯಾವತ್ತು ವರದಿ ಮಾಡಿತೋ ಈ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ದಾನಿಗಳು ಮುಂದೆ ಬಂದು ಇವತ್ತು ಶಾಲೆಯನ್ನು ಕಟ್ಟಿಕೊಡಲು ಮುಂದೆ ಬಂದಿರುವಂತದ್ದು ನಿಜವಾಗ್ಲೂ ಒಂದು ರೀತಿಯ ಏನು ಹೆಮ್ಮೆಯ ಸಂಗತಿ ಅಂತ ಹೇಳಬಹುದು. ಕ್ಯಾಮ್ರಾ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.